ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ಪಟ್ಟಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಾನು ಈ ಒಂದು ವೀಡಿಯೋದಲ್ಲಿ ತುಂಬ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋ ಆಗಿ ಮಾಡ್ತಾ ಇರೋವಂಥದ್ದು. ಹೊಸ ಯೂಟ್ಯೂಬ್ ಕ್ರಿಯೇಟ್ ಮಾಡೋರಿಗೆಲ್ಲ ಇದೊಂದು ಮೋಟಿವೇಶನ್ ವೀಡಿಯೋನೇ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ಇದರಲ್ಲಿ ನೀವು ಯಾವ ಥರ ನಿಮ್ಮ ಒಂದು ಅಂದರೆ ಮಾನಿಟೈಸೇಷನ್ಗೆ ಯಾವ ಥರ ಪ್ರಿಪ್ರೇಷನ್ ಆಗಬೇಕು, ಯಾವ ಥರ ಮಾಡಿದ್ರೆ ನಿಮಗೆ ಮಾನಿಟೈಸೇಷನ್ ಬೇಗ ಆಗುತ್ತೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ವಿಡಿಯೋನ ನೋಡಿ, ಸ್ಕಿಪ್ ಮಾಡಬೇಡಿ, ಯಾಕಂದರೆ ನಿಮಗೆ ಪಾಯಿಂಟ್ಸ್ಗಳು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಮ್ಮ ಎಲ್ರಿಗೂ ಗೊತ್ತಿರೋ ಹಾಗೆ ಸೊ ನಮಗೆ ಏನು ಮಾಡಬೇಕು, 1,000 ಸಬ್ಸ್ಕ್ರೈಬರ್ಸ್, 1000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ಸ್. 4,000 4,000 WH ಅಂತ ಶಾರ್ಟ್ ಫಾರ್ಮಲ್ಲಿ ಅಂತೀವಿ. ಸಬ್ಸ್ಕ್ರೈಬರ್ಸ್ಗೆ ಸಬ್ ಅಂತೀವಿ. ಸೊ ಕನೆಕ್ಟ್ ಆಗಿ ಅಂತ ಕೂಡ ನಾವು ಹೇಳ್ತೀವಿ. ಸೊ 1000 ಪ್ಲಸ್ ವಾಚ್ ಅವರ್ಸು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದರೆ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಸೊ ಹೇಗೆ ಕಂಪ್ಲೀಟ್ ಮಾಡೋದು ಈ ಒಂದು 4,000 ವಾಚ್ ಅವರ್ಸು ಮತ್ತು 1,000 ಸಬ್ಸ್ಕ್ರೈಬರ್ಸ್ನ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಇವಾಗ ನಾವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದರೆ ಈ ಒಂದು ಕ್ರೈಟೀರಿಯಾ ಕಂಪ್ಲೀಟ್ ಆಗಬೇಕಾಗುತ್ತೆ. ಅದಾದಮೇಲೆ ಇನ್ನೂ ಬೇರೆ ಬೇರೆ ಸ್ಟೆಪ್ಸ್ ಇರುತ್ತೆ. $100 ಕಂಪ್ಲೀಟ್ ಮಾಡೋ ಅಂಥದ್ದು, ಮತ್ತು ನಿಮಗೆ ಪಿನ್ ಬರೋ ಅಂಥದ್ದು ಗೂಗಲ್ ಆ್ಯಡ್ಸೆನ್ಸಿಂದ. ಸೊ ಅದೆಲ್ಲ ಪ್ರೋಸೆಸ್ ಇರುತ್ತೆ. ಫಸ್ಟ್ ಅದಕ್ಕೂ ಮುಂಚೆ ನಾವು ಈ ಒಂದು ಟಿಪ್ಪನ್ನು ಫಾಲೋ ಮಾಡಬೇಕು. ಸೊ ಈ ಯಾವ ಟಿಪ್ಪು ಅಂತ ನಾನು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ನಮಗೆ 1,000 ಸಬ್ಸ್ಕ್ರೈಬರ್ಸ್ ಮತ್ತು 4,000 ವಾಚ್ ಅವರ್ಸ್ ಬೇಕು ಅಂತಂದರೆ, ನೀವೀಗ ಹೊಸ ಯೂಟ್ಯೂಬರ್, ಹೊಸದಾಗಿ ನೀವು ಇನ್ಸ್ಟಾಗ್ರಾಮಲ್ಲೂ ಫೇಮಸ್ ಆಗಿಲ್ಲ, ಅದರ್ಸ್ ಫೇಸ್ಬುಕ್ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆಗಿಲ್ಲ, ಹೊಸದಾಗಿ ನೀವು ಇದೇ ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ, ನೀವು ಯಾವುದೇ ರೀತಿಯಾದಂಥ ಫೇಮಸ್ ಆಗಿಲ್ಲ ಅಂತಂದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಕಷ್ಟ ಅನ್ನೋದಕ್ಕಿಂತ ನೀವು ಏನೇನು ಪಾಯಿಂಟ್ಸನ್ನು ನೀವು ನೋಟ್ ಡೌನ್ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ. ಆ ಥರ ಮಾಡಿದ್ರೆ ನೀವು ಕೂಡ ಯೂಟ್ಯೂಬಲ್ಲಿ ಅರ್ನಿಂಗ್ಸನ್ನು ಮಾಡ್ಬೋದು, ನಿಮಗೂ ಕೂಡ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಆಗುತ್ತೆ. ಸೊ ನಿಮಗೆ ತಡಾರಂತ ಬೇಗ ಮಾನಿಟೈಸೇಷನ್ ಆಗಬೇಕು ಅಂದರೆ ನೀವು ಆಲ್ರೆಡಿ ಫೇಮಸ್ ಆಗಿರಬೇಕು, ನೀವು ಸೆಲೆಬ್ರಿಟಿ ಆಗಿರಬೇಕು. ಅದು ಯಾವುದೂ ಇಲ್ಲ ಅಂತಂದರೆ ನಾನು ಹೇಳುವಂಥ ಫಾರ್ಮ್ಸನ್ನು ಫಾಲೋ ಮಾಡಿ, ಓಕೆನಾ. ಸೊ ಏನು ಮಾಡಬೇಕು ಅನ್ನೋದಾದರೆ, ನೀವು ಮೊದಲು ವೀಡಿಯೋಸು, ನೀವು ಯಾವ ಒಂದು ಟಾಪಿಕ್, ಯಾವ ಒಂದು ಕಂಟೆಂಟ್, ಇವಾಗ ಆಲ್ಮೋಸ್ಟ್ ಕುಕ್ಕಿಂಗು, ಬ್ಯೂಟಿ, ಟ್ರಾವೆಲಿಂಗ್ ವ್ಲಾಗ್ಸು, ಮತ್ತು ಇದು ಏನಂತಾರೆ ತುಂಬಾ ವ್ಲಾಗ್ಸ್ಗಳು ಬಂದಿದೆ, ಡೈಲಿ ವ್ಲಾಗ್ಸ್ ಆಗಿರ್ಬೋದು. ಯಾವ ಥರ ವೀಡಿಯೋಸ್ ಮಾಡ್ತೀರಾ, ಇಲ್ಲ ಯೂಟ್ಯೂಬ್ ರಿಲೇಟೆಡಾಗಿ ಯಾವ ಥರ ಅಂತ ನೀವು ನೋಡ್ಕೋಬೇಕಾಗುತ್ತೆ. ಸೊ ಅದನ್ನು ನೋಡಿಕೊಂಡು ನಿಮಗೆ ಯಾವುದು ಕನ್ವೀನಿಯೆಂಟಾಗಿ ನೀವು ಅದರಲ್ಲಿ ಸ್ಪೆಷಲೈಸ್ಡ್ ಆಗಿದ್ದೀರಾ, ನಿಮಗೆ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿದೆ, ಇಲ್ಲಾಂತಂದರೆ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಅದರಲ್ಲಿ ಡಿಫ್ರೆಂಟ್ ಕುಕ್ಕಿಂಗ್ ವೀಡಿಯೋಸು, ಬ್ಯೂಟಿ ಟಿಪ್ಸ್ ಆಗಿರ್ಬೋದು, ಟ್ರಾವೆಲಿಂಗ್, ಈ ಥರ ನೀವು ಒಂದು ಯಾವುದರಲ್ಲಿ ನೀವು ಎಕ್ಸ್ಪರ್ಟ್ ಇದ್ದೀರಾ, ಇಲ್ಲ ಎಲ್ಲ ಮಾಡ್ತೀರಾ ಅಂತಂದರೆ ನೋಡಿಕೊಂಡು ಮಾಡಬೇಕಾಗುತ್ತೆ. ಸೊ ಅದನ್ನು ನೀವು ಕರೆಕ್ಟಾಗಿ ವೀಡಿಯೋಗಳನ್ನು ಮಾಡ್ಕೋಬೇಕಾಗುತ್ತೆ. ವೀಡಿಯೋ ಕ್ವಾಲಿಟಿ ಚೆನ್ನಾಗಿರಬೇಕಾಗುತ್ತೆ, ಆಗ ಜನರಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಇದು ಆಯಿತಾ. ನೆಕ್ಸ್ಟು ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್. ಡೈಲಿ ಒಂದು ವೀಡಿಯೋ ಆದರೂ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ, ಅಥವಾ ಒಂದು ಶಾರ್ಟ್ ಆಗಿರ್ಬೋದು, ಒಂದು ಲಾಂಗ್ ವಿಡಿಯೋ ಆದರೂ ಅಪ್ಲೋಡ್ ಮಾಡಬೇಕಾಗುತ್ತೆ. ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ 5 ನಿಮಿಷ ಆ ಥರ ಅಪ್ಲೋಡ್ ಮಾಡಬೇಡಿ. 8 ನಿಮಿಷಕ್ಕಿಂತ ಜಾಸ್ತಿ ಇರುವಂತಹ ಲೆಂತ್ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿ. 8 ರಿಂದ 15 ನಿಮಿಷ, ಒಬ್ಬೊಬ್ರು 20 ನಿಮಿಷ ಮಾಡ್ತಾರೆ. ಸೊ ನೀವು ಎಷ್ಟು ನಿಮಿಷ ಮಾಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್, ಅಷ್ಟು ವಾಚ್ ಅವರ್ಸು ನಿಮಗೆ ಕಂಪ್ಲೀಟ್ ಆಗುತ್ತೆ, ಓಕೆನಾ. ನೀವು ಯಾವಾಗ 4 ನಿಮಿಷ, 3 ನಿಮಿಷ, 2 ನಿಮಿಷ ಮಾಡ್ತೀರೋ ನಿಮಗೆ ಯಾವುದೇ ರೀತಿಯಿಂದ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಲ್ಲ. ಶಾರ್ಟ್ಸ್ ಹಾಕಿದ್ರೆ ಶಾರ್ಟ್ಸಲ್ಲಿ ನಿಮಗೆ 10M ವ್ಯೂಸ್ ಬರಬೇಕು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾಗಿದೆ. ನೀವು ಶಾರ್ಟ್ಸಲ್ಲಿ ಎಕ್ಸ್ಪರ್ಟ್ ಇದ್ದೀರಾ, ರೀಲ್ಸ್ ಎಲ್ಲ ಮಾಡ್ತೀರಾ ಅಂದರೆ ಅದರಲ್ಲಿ ನೀವು ಹೋಗ್ಬೋದಾಗಿರುತ್ತೆ. ಸೊ ಇಲ್ಲ ನಾನು ಶಾರ್ಟ್ಸ್ ಮಾಡಲ್ಲ, ಲಾಂಗ್ ವೀಡಿಯೋದಲ್ಲೇ ನಾನು 4,000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ತೀನಿ ಅನ್ನೋದಾದರೆ ನೀವು ಲಾಂಗ್ ವೀಡಿಯೋಗಳ ಲೆಂತ್ 8 ರಿಂದ 15 ನಿಮಿಷ ಇರಬೇಕಾಗುತ್ತೆ. ಶಾರ್ಟ್ಸ್ ನಿಮಗೆ ಇವಾಗ 3 ಮಿನಿಟ್ಸ್ವರೆಗೂ ಕೊಟ್ಟಿದ್ದಾರೆ, 15 ಸೆಕೆಂಡ್ ಅಂದರೆ 0 ಸೆಕೆಂಡ್ಸಿಂದ 3 ಮಿನಿಟ್ಸ್ವರೆಗೂ ಕೊಟ್ಟಿದ್ದಾರೆ, ನೀವು ಹಾಕ್ಬೋದಾಗಿರುತ್ತೆ. ಸೊ ಓಕೆನಾ. ಸೊ ಇದು ನಿಮಗೆ ಏನು ಮಾನಿಟೈಸೇಷನ್ಗೆ ಏನು ಅಂತ ಗೊತ್ತಾಗಿದೆ. ಸೊ ನೆಕ್ಸ್ಟ್ ಏನಂತಂದರೆ ಕನ್ಸಿಸ್ಟೆನ್ಸಿ ಅಂತ ಹೇಳೋದ್ರಿಂದ ಡೈಲಿ ಒಂದು ವೀಡಿಯೋ ಅಪ್ಲೋಡ್ ಮಾಡಬೇಕಿಲ್ಲ, ವಾರಕ್ಕೆ 3 ರಿಂದ 4 ವೀಡಿಯೋ ಅಪ್ಲೋಡ್ ಮಾಡಬೇಕು. ಶಾರ್ಟ್ಸು ಅಷ್ಟೇ, ನಿಮಗೆ ದಿನಕ್ಕೆ 2 ಆಗುತ್ತಾ, 2 ಅಪ್ಲೋಡ್ ಮಾಡಿ, 1 ಆಗುತ್ತಾ, 1 ಅಪ್ಲೋಡ್ ಮಾಡಿ, ನೋಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಓಕೆ, ಒಂದೊಂದು ಸತಿ ಶಾರ್ಟ್ಸ್ ಓಡಲ್ಲ ಅಂದರೆ ವ್ಯೂಸು ಕೂಡ ಅತಿ ಕಡಿಮೆ ವ್ಯೂಸ್ ಬರುತ್ತೆ. ಅವಾಗ ನೀವು ಯಾವುದೇ ರೀತಿಯಿಂದ ತಲೆ ಕೆಡಿಸ್ಕೊಬಾರ್ದು. ಯಾವತ್ತೆಲ್ಲ ಒಂದಿನ ನಿಮ್ಮದು ವೀಡಿಯೋಗಳು
ಯೂಟ್ಯೂಬೇ ನಿಮಗೆ ಬೇರೆಯವ್ರಿಗೆ ಸಜೆಸ್ಟ್ ಮಾಡುತ್ತೆ. ಸೊ ಇವರು ಕನ್ಸಿಸ್ಟೆಂಟಿಯಾಗಿ ಹಾಕ್ತಾ ಇದ್ದಾರೆ ಯೂಟ್ಯೂಬಲ್ಲಿ ವೀಡಿಯೋಸು ಚೆನ್ನಾಗಿದೆ ಅಂತ ಅಂದರೆ ಯೂಟ್ಯೂಬೇ ನಿಮ್ಮ ಒಂದು ವೀಡಿಯೋಸ್ಗಳನ್ನ ಬೇರೆಯವ್ರಿಗೆ ವ್ಯೂಸ್ ಬರೋದಕ್ಕೆ ಸಜೆಸ್ಟ್ ಮಾಡುತ್ತೆ. ಓಕೆನಾ. ಸೊ ನಂದು ಕೂಡ ಸ್ಟಾರ್ಟಿಂಗಲ್ಲಿ ತುಂಬಾ ಕಡಿಮೆ ವ್ಯೂಸ್ ಇತ್ತು. ಆಮೇಲೆ ಬರ್ತಾ ಚೆನ್ನಾಗಿ ವ್ಯೂಸು ಸ್ಟಾರ್ಟ್ ಆಯಿತು. ಅವಾಗ ನನಗೂ ಕೂಡ ಖುಷಿ ಆಯಿತು. ಶಾರ್ಟ್ಸು ಅಷ್ಟೇ ಫಸ್ಟು ಕಡಿಮೆ ವ್ಯೂಸ್ ಬರುತ್ತೆ. ಆಮೇಲೆ ನಾವು ದಿನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನಮಗೆ ವ್ಯೂಸ್ ಅನ್ನೋದು ಚೆನ್ನಾಗಿ ಬರ್ತಾಗುತ್ತೆ. ಮೇಯ್ನ್ ನಿಮ್ಮ ಕಂಟೆಂಟು ಮತ್ತು ಕನ್ಸಿಸ್ಟೆನ್ಸಿ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಒಳ್ಳೊಳ್ಳೆ ಕಂಟೆಂಟ್ ಇರೋಂಥ ವೀಡಿಯೋಗಳನ್ನ ಹಾಕಿ, ಟ್ರೆಂಡಿಂಗ್ ಇರೋಂಥ ವೀಡಿಯೋಗಳನ್ನು ಹಾಕಿ, ಆಗ ನೀವು ಬೇಗ ವಾಚ್ ಅವರ್ಸ್ ಮತ್ತು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಮಾಡ್ಬೋದು. ಇನ್ನೊಂದು ನಿಮ್ಗೆ ಏನಾದರೂ ಲೈವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇತ್ತು, ನೀವು ಚೆನ್ನಾಗಿ ಮಾತಾಡ್ತೀರಾ, ಯಾವುದೇ ರೀತಿಯಂಥ ಭಯ ಬೀಳಲ್ಲ, ಒಳ್ಳೆ ಕಾನ್ಫಿಡೆಂಟಾಗಿ ಲೈವಲ್ಲಿ ಮಾತಾಡ್ತೀರಾ ಅಂತ ಅಂದರೆ ನೀವು ಲೈವ್ ಕೂಡ ಮಾಡಿ ನಿಮ್ಮ ಒಂದು ವಾಚ್ ಅವರ್ಸ್ ಆಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರೋದನ್ನು ಇನ್ಕ್ರೀಸ್ ಮಾಡ್ಕೋಬೋದಾಗಿರುತ್ತೆ. ಸೊ ಡೈಲಿ ನೀವು ಲೈವ್ ಮಾಡ್ತೀರಾ ಅಂತಂದರೆ ಸೇಮ್ ಇವಾಗ ನೀವು ಯಾವ ಟೈಮಿಂಗ್ಸ್ 5ರಿಂದ 6 ಗಂಟೆ ಸಂಜೆ, ಇಲ್ಲ ಬೆಳಗ್ಗೆ ಮಾಡ್ತೀರಾ, ಮಧ್ಯಾಹ್ನ ಮಾಡ್ತೀರಾ, ಸಂಜೆ ಮಾಡ್ತೀರಾ. ಸೊ ನೀವು ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಮಾಡೋವರೆಗೂ, ಸೊ ನಿಮ್ಮ ಮಾನಿಟೈಸೇಷನ್ ಆಗೋವರೆಗೂ ಅದೇ ಟೈಮಿಂಗ್ಸ್ಗೆ ಮಾಡಬೇಕಾಗುತ್ತೆ. ಯಾಕಂದರೆ ನಿಮ್ಮ ವ್ಯೂವರ್ಸ್ ಎಲ್ಲರೂ ನೋಡ್ತಾರೆ. ಸೊ ಇವಾಗ 6 to 7 ಲೈವ್ ಮಾಡ್ತೀರಾ, 6ರಿಂದ 7 ಗಂಟೆ ಸಾಯಂಕಾಲ ಮಾಡ್ತೀರಾ ಅಂದರೆ ಡೈಲಿ ಅದೇ ಟೈಮ್ಗೆ ಮಾಡಬೇಕಾಗುತ್ತೆ. ಓಕೆನಾ. ನಿಮಗೆ ವ್ಯೂಸ್ ಅವಾಗೆ ಚೆನ್ನಾಗಿ ಬರೋದು. ನೀವು ಬೇರೆ ಟೈಮ್ ಮಾಡ್ತೀರಾ ಅಂದರೆ ವ್ಯೂಸ್ ಬರಲ್ಲ. ಸೇಮ್ ಶಾರ್ಟ್ಸು ಅಷ್ಟೇ, ಶಾರ್ಟ್ಸ್ ಅಪ್ಲೋಡ್ ಮಾಡ್ತೀರಾ ಡೈಲಿ, ನೀವು ಯಾವ ಟೈಮ್ಗೆ 4:35 ಒಳಗಡೆ ಅಪ್ಲೋಡ್ ಮಾಡಿದ್ರೆ ವ್ಯೂಸ್ ಬರುತ್ತೆ. ಇದು ಅಷ್ಟೇ, ನಾರ್ಮಲ್ ವೀಡಿಯೋಸ್ ಅಷ್ಟೇ 4 to 5 ಒಳಗಡೆ ನೀವು ಅಪ್ಲೋಡ್ ಮಾಡಿಬಿಡ್ಬೇಕಾಗುತ್ತೆ. ಅಪ್ಲೋಡ್ ಮಾಡಿದಾಗ ಒಳ್ಳೆ ವ್ಯೂಸ್ ಬರುತ್ತೆ. ಸೊ 5 o'clock ಒಳಗಡೆ 4 to 5 ಮಾಡಿ ಚೆನ್ನಾಗಿ ವ್ಯೂಸ್ ಬರುತ್ತೆ. ನಾನು ಮಾಡಿರೋಂಥ ವೀಡಿಯೋಗಳಲ್ಲಿ ಚೆನ್ನಾಗಿ ವ್ಯೂಸ್ ಬಂದಿರೋದು, ಅದಕ್ಕೆ ನಾನು ಹೇಳ್ತಿದ್ದೀನಿ. ಮಾರ್ನಿಂಗ್ ನನಗಷ್ಟು ಇದಾಗಿದೆ. ಒಬ್ಬೊಬ್ರಿಗೆ ಮಾರ್ನಿಂಗ್ ಕ್ಲಿಕ್ ಆಗುತ್ತೆ, ಒಬ್ಬೊಬ್ರಿಗೆ ಮಧ್ಯಾಹ್ನ ಕ್ಲಿಕ್ ಆಗುತ್ತೆ, ಒಬ್ಬೊಬ್ರಿಗೆ ಈವ್ನಿಂಗ್ ಕ್ಲಿಕ್ ಆಗುತ್ತೆ. ನನಗೆ ಈವ್ನಿಂಗು ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಈವ್ನಿಂಗು ನೀವು ಅಪ್ಲೋಡ್ ಮಾಡೋಂಗೆ ಮಾಡಿ. ಆಲ್ಮೋಸ್ಟ್ ನೋಡೋದ್ರ ಪಕ್ಷ ಎಲ್ಲರೂ ಅಂತಂದರೆ ಈವ್ನಿಂಗ್ ಮೇಲೇ ನೋಡ್ತಾರೆ. ಯಾಕಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೆಲಸ ಇರುತ್ತೆ. ಈವ್ನಿಂಗ್ ಆದಮೇಲೆ ಎಲ್ಲರೂ ಫ್ರೀ ಆಗ್ತಾರೆ. ಸೊ ಆಗ ಎಲ್ಲರೂ ಬಂದು ಅಬ್ಸರ್ವ್ ಮಾಡ್ತಾರೆ. ಸೊ ಈ ಲೈವ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಅದರಲ್ಲೂ ಕೂಡ ನಿಮಗೆ ಇದಾಗುತ್ತೆ. ಸೊ ಲೈವ್ ಮಾಡಿದ್ದಾಯಿತು ಅಂತಂದರೆ ಲೈವನ್ನು ಏನು ಮಾಡಬೇಕು ಅಂದರೆ, ನಿಮ್ಮದು ಬೇರೆ ಫೋನ್ ಇರುತ್ತಲ್ಲ, ಬೇರೆ ಫೋನಲ್ಲಿ ನೀವು ಅದನ್ನು ಏನು ಮಾಡಬೇಕು ಅಂತಂದರೆ, ಲೈವ್ 1 hour ಇರುತ್ತಲ್ಲ, ಅದನ್ನು ಓಡಿಸ್ಬೇಕಾಗುತ್ತೆ. ನೈಟು ಆನ್ ಮಾಡಿ ಬಿಟ್ಬಿಡಿ. ಸೊ ಓಡುತ್ತೆ. ಒಂದು ವಾರದ್ದು 7 ದಿನದ್ದು, ಒಂದು ವಾರದ ಲೈವ್ ಮಾಡಿರ್ತೀರಲ್ಲ, 7 ಲೈವನ್ನು ಕ್ಲಿಕ್ ಮಾಡಿ ಪ್ಲೇ ಲಿಸ್ಟ್ಗೆ ಹಾಕಿದ್ರೆ ಪ್ಲೇ ಆಲ್ ಅಂತ ಬರುತ್ತೆ. ಅದನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ. ಪ್ಲೇ ಆಲ್ ಅಂತ ಕೊಟ್ಟರೆ ಸೊ ನಿಮ್ಮ ಒಂದು ನೈಟ್ ಫುಲ್ಲು 7 ವೀಡಿಯೋಗಳು 7 hour ಅದು ಹಂಗೆ ಆ್ಯಡ್ ಆಗ್ತಾ ಹೋಗುತ್ತೆ. ನಿಮ್ಮ ಮನೇಲಿ ಒಂದು 5 ಫೋನ್ ಇತ್ತು, 5 ಫೋನಲ್ಲೂ ಪ್ಲೇ ಮಾಡಿ ಬಿಟ್ಬಿಡಿ ನೈಟ್ ಟೈಮು. ಸೊ ಆ ಥರ ನೀವು ವಾಚ್ ಅವರ್ಸನ್ನು ಕಂಪ್ಲೀಟ್ ಮಾಡ್ಬೋದು. ಸಬ್ಸ್ಕ್ರೈಬರ್ಸ್ಗೆ ಬರೋದಾದರೂ ನೀವು ಲೈವ್ ಮಾಡೋದು, ಶಾರ್ಟ್ಸು ವೀಡಿಯೋಸ್ಗಳನ್ನ ಹಾಕಿದಾಗ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ಆಗ್ತಾರೆ. ಬಟ್ ನೀವು ವಾಚ್ ಅವರ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಲೈವ್ ಮಾಡಿ ಅದನ್ನು ನೈಟೆಲ್ಲ ಓಡಿಸೋದು ಮತ್ತು ಸ್ವಲ್ಪ ಜಾಸ್ತಿ ಕಂಟೆಂಟ್ ಇರೋವಂಥ ವೀಡಿಯೋಗಳು ಹಾಕಿದ್ರೆ ಆಟೋಮೆಟಿಕ್ಕಾಗಿ ಓಡುತ್ತೆ. ಸೊ ಇದೆಲ್ಲ ಟಿಪ್ಸ್ಗಳನ್ನ ನಿಮ್ಮ ವೀಡಿಯೋದಲ್ಲಿ ಫಾಲೋ ಮಾಡ್ಕೊಳ್ಳಿ. ಮತ್ತು ನೀವು ವ್ಯೂಸ್ ಬರ್ತಿಲ್ಲ ಅಂತ ನಿಮ್ಮ ಮೋಟಿವೇಶನ್ನ ಕಳ್ಕೊಳ್ಳೋಕೆ ಹೋಗಬೇಡಿ, ಕಾನ್ಫಿಡೆನ್ಸ್ನ ಕೂಡ ಕಳ್ಕೊಳ್ಳೋಕೆ ಹೋಗ್ಬೇಡಿ. ಸ್ಟಾರ್ಟಿಂಗ್ ಬರಲ್ಲ, ಆಮೇಲೆ ಖಂಡಿತ ಬಂದೇ ಬರುತ್ತೆ. ಒಂದಲ್ಲ ಒಂದು ನಿಮಗೂ ಕೂಡ ಮಾನಿಟೈಸೇಷನ್ ಆಗುತ್ತೆ. ಸ್ವಲ್ಪ ಟೈಮ್ ಬೇಕಾಗುತ್ತೆ. ಒಬ್ಬರೊಬ್ರು 2 ತಿಂಗಳಿಗೆ ಮಾನಿಟೈಸೇಷನ್ ಆಗುತ್ತೆ, 3 months, 6 months, 1 yearವರೆಗೂ ಟೈಮ್ ಇರುತ್ತೆ. ಸೊ ನೋಡಿ, ನಿಮ್ಮ ಒಂದು ಟೈಮನ್ನು ವೇಸ್ಟ್ ಮಾಡ್ದಿರಂಗೆ ನೀವು ಯಾವಾಗ ಒಳ್ಳೆ ಟೈಮ್ ಇರುತ್ತೋ ಆವಾಗ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಆಗ ನಿಮಗೆ ವೀಡಿಯೋಸ್ಗಳು ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಸೊ ಒಂದಕ್ಕಿಂತ ಒಂದು ವೀಡಿಯೋಸ್ಗಳು ಚೆನ್ನಾಗಿದೆ, ಜನಕ್ಕೆ ಅಟ್ರ್ಯಾಕ್ಟ್ ಆಗುತ್ತೆ. ಸೊ ಆಗ ನಿಮ್ಮ ವೀಡಿಯೋಸು ವೈರಲ್ ಆಗುತ್ತೆ. ಸೊ ಒಂದು ವೀಡಿಯೋ ವೈರಲ್ ಆದರೆ ಸಾಕು, ನಿಮ್ಮ ಕಂಪ್ಲೀಟ್ ಮಾನಿಟೈಸೇಷನ್ ಆಗೋಗುತ್ತೆ. ಅದಕ್ಕೋಸ್ಕರ ನೀವು ಒಂದು ಕಂಟೆಂಟ್ ಜನರಿಗೆ ತಲುಪುವಂಥ ತಮ್ನೈಲು ಕೂಡ ಅಟ್ರಾಕ್ಟಿವ್ ಆಗಿರಬೇಕು. ಆಗ ಮಾತ್ರ ನಿಮಗೆ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ನಾನು ಹೇಳೋದೆಲ್ಲ ಫಾಲೋ ಮಾಡಿ. ಸೊ ನಿಮಗೆ ಖಂಡಿತವಾಗ್ಲೂ 1000 ಸಬ್ಸ್ಕ್ರೈಬರ್ಸ್, 4000 ವಾಚ್ ಅವರ್ಸು ಬೇಗ ಕಂಪ್ಲೀಟ್ ಆಗುತ್ತೆ. ನಾನು ಹೇಳೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿದ್ರೆ ಅಂದರೆ ಬೇಗ ಕಂಪ್ಲೀಟ್ ಆಗುತ್ತೆ. ಸೊ ಆಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ, ಹೊಸ ಯೂಟ್ಯೂಬ್ ಚಾನಲ್ ಅವರು ಸ್ಟಾರ್ಟ್ ಮಾಡಿ ವಿಡಿಯೋಗಳನ್ನ, ನಾನು ಹೇಳೋಂಥ ಟಿಪ್ಸ್ಗಳನ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಯೂಟ್ಯೂಬಿಂದ ಮಾನಿಟೈಸೇಷನ್ ಆಗಿ ನಿಮಗೂ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಏನು ಅಂತಂದರೆ, ಯಾರಿಗೆಲ್ಲ ಇದು ಯೂಸ್ ಆಗುತ್ತೋ ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ. ಇಷ್ಟೊತ್ತು ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್.